ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇಸಿದ ನಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋಧಾವರ್. ನಮ್ಮ H ವಿಶ್ವನಾಥ್ ಅವರು ಹೇಳುವಾಗ ನಮ್ಮ ಪ್ರಬಲ ವಿರೋಧಿ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಮುರಿದು ಹೋಗ್ತಾರಾ, ಮನೆ ಕಳಿಸಿ ಹೋಗ್ತಾರಾ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಇತ್ತೀಚೆಗೆ ಹೇಳ್ತಾ ಇದೆ. ಅದೇ ಕಾರಣ ಡಿ ಕೆ ಶಿವಕುಮಾರ್ ಅವರು ತಾವೇ ಕಟ್ಟಿದ ಕಾಂಗ್ರೆಸ್ಸನ್ನು, ತಮ್ಮ ಜೊತೆಗಾರರು ಕಟ್ಟಿದ ಕಾಂಗ್ರೆಸ್ಸನ್ನು ಅಧಿಕಾರಕ್ಕಾಗಿ ಅದನ್ನು ಒತ್ತಿ ತುಳಿದು ಹಾಕಿ BJPಗೆ ಹೋಗಿ ಕಾಂಗ್ರೆಸ್ ನಾಶಕ್ಕೆ ಕಾರಣ ಆಗ್ತಾರೆ. ಯಾಕಂದರೆ ಇಬ್ಬರ ಮಧ್ಯದಲ್ಲಿ ಏರ್ಪಟ್ಟಿರುವ ಈ ಕುರ್ಚಿ ಕದನ ಇವತ್ತು ಕಾಂಗ್ರೆಸ್ಸಿಗೆ ರಾಷ್ಟ್ರ ಮಟ್ಟದಲ್ಲಿ ಒಂದು ರೀತಿಯಿಂದ ಹಿಂಬಡಿತೆಯನ್ನು ಉಂಟು ಮಾಡುವಂಗಾಗ್ಯದ. ಇವತ್ತು ನಿಧಾನಕ್ಕೆ ರಾಹುಲ್ ಗಾಂಧಿಯವರು ಕೇಂದ್ರದ ಸರ್ಕಾರವನ್ನು ಅಲ್ಲಾಡಿಸ್ತಾ ಇದ್ದಾರೆ, ಪ್ರಶ್ನೆ ಮಾಡ್ತಾ ಇದ್ದಾರೆ, ಅದರ ಸೋಲುಗಳ ಬಗ್ಗೆ ಬಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ನಾವು ಒಳ್ಳೆಯ ಆಡಳಿತ ಕೊಡಲಿಕ್ಕೆ ತಯಾರಿದ್ದೀವಿ ಅನ್ನೋ ಮೆಸೇಜನ್ನು ಜನಸಾಮಾನ್ಯರಿಗೆ ಕೊಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ರೈತರ ಸಮಸ್ಯೆಗಾಗಿ, ರೈತರ ಅನೇಕ ಬೇಡಿಕೆಗಳಿಗಾಗಿ, ಅವರ ಮುಂಚೂಣಿಯಲ್ಲಿ ಹೋರಾಟ ಮಾಡೋದಕ್ಕಾಗಿ ಅವರ ಬೆಲೆ, ಮಾರ್ಕೆಟ್ ಬೆಲೆ ಆಗಿರ್ಬೋದು, ಈಗ ಟ್ರಂಪ್ರಿಂದ ಆಗಿರುವಂಥ ಒಂದು ದೊಡ್ಡ ಅನ್ಯಾಯ ಭಾರತಕ್ಕೆ. ಯಾಕಂದ್ರೆ ಅಮೇರಿಕೆಯ ಕೃಷಿ ಉತ್ಪನ್ನಗಳನ್ನು ನಮ್ಮ ಮಾರ್ಕೆಟಲ್ಲಿ ತಂದು ಮಾರಿದರೆ ಅದು ಝೀರೋ ಟ್ಯಾಕ್ಸ್. ಆಗ ನಮ್ಮಲ್ಲಿಯ ಕೃಷಿ ಉಳಿದೀತ ಅನ್ನೋ ಪ್ರಶ್ನೆಯನ್ನು ಎತ್ಕೊಂಡು ರೈತರನ್ನು, ಹಿಂದುಳಿದವ್ರನ್ನ ಈಗಾಗಲೇ ಹಿಂದುಳಿದ ಸಲುವಾಗಿ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ಇವಾಗ ಸಿದ್ದರಾಮಯ್ಯರನ್ನ ತಡೆಯುತ್ತಿರುವುದು ಒಂದೇ ಕಾರಣ, ಹಿಂದುಳಿದವರ ನಾಯಕ ಅನ್ನುವಂಥ ಪ್ರಬಲ ಕಾರಣಕ್ಕಾಗಿ. ಇಷ್ಟು ಈ ಪ್ರಮಾಣದಲ್ಲಿ